ಗೈಸ್ ಇದು ನೀವು ವಿಡಿಯೋ ಒಳಗೆ ಅಥವಾ ಗೋವಾ ಒಳಗೆ ಫಸ್ಟ್ ಟೈಮ್ ಬಂದ್ರಂದ್ರೆ ನಿಮಗೆ ಗೊತ್ತಿರ್ತೈತಿ. ಇದು ಬಾಗಾ ಬೀಚ್ ಸರ್ಕಲ್ ಅಂತ ಕರೀತಾರೆ. ಆ ಕಡೆಯಿಂದ ನೀವು ಬಸ್ ಸ್ಟ್ಯಾಂಡು ಅಥವಾ ಈ ಕಡೆಯಿಂದ ಬಂದ್ರೆ ಅಂದ್ರೆ ಈ ಕಡೆಯಿಂದ ಸ್ಟ್ರೇಟ್ ಹೋದ್ರೆ ಅಂದ್ರೆ ಇದು ಇಲ್ಲಿಂದ ಒಂದು 200 ಮೀಟ್ರ್ ಕಲ್ಲಂಗುಟ್ಟು ಬೀಚು. ಸೊ ಇಲ್ಲಿಂದ ಲೆಫ್ಟ್ ತೊಗೊಂಡ್ರಿ ಅಂದ್ರೆ ನಿಮಗೆ ಬಾಗಾ ಬೀಚ್ಗೆ ಹೋಗ್ಲಿಕ್ಕೆ ದಾರಿ ಸಿಗುತ್ತೆ. ಸೊ ನೀವೆಲ್ಲ ಕೇಳಿರ್ತೀರಿ ಟೀಟೋಸ್ ಲೇನ್ ಅಂತ. ಭಾಳ ಜನರಿಗೆ ಟೀಟೋಸ್ ಲೇನ್ ಅಂದ್ರೆ ಕನ್ಫ್ಯೂಷನ್, ಏನಪ್ಪ ಟೀಟೋಸ್ ಲೇನ್ ಅಂದ್ರೆ ಏನಿದು ಅಂಥೇಳಿ. ಏನಿಲ್ಲ, ಒಬ್ಬ ಪೋರ್ಚುಗೀಸ್ ಪೋರ್ಚುಗೀಸ್ ವ್ಯಕ್ತಿ ಟೀಟೋಸ್ ಒಂದಲ್ಲಿ ಬೀಚ್ ಹತ್ರ ಒಂದು ಪಬ್ ಕ್ರಿಯೇಟ್ ಮಾಡ್ದ, ಒಂದು ದೊಡ್ಡ ಇವತ್ತಿಗೂ ಇರುವಂಥ ಪಬ್ ಅದು. ಸೊ ಆ ಪಬ್ಗೋಸ್ಕರ ಆ ಒಂದು ಸಂಧಿ ದಾರಿ ಏನು ಹಾದು ಹೋಗ್ತೈತಲ್ಲ ಬೀಚ್ ಕಡೆ ಹೋಗುವಂಥ ದಾರಿ, ಸೊ ಅದಕ್ಕೋಸ್ಕರ ಅದನ್ನು ಟೀಟೋಸ್ ಲೇನ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವತ್ತಿಗೆ ಅದು ಯಾಕೆ ಫೇಮಸ್ ಐತೆ ಅಂದ್ರೆ ಅಲ್ಲಿ ಬರೀ ಪಬ್ ಅದಾವ. ಸೊ ನೀವು 10 ಗಂಟೆಗೆ ಅಲ್ಲಿ ಬೀಚ್ ಶೇಕ್ಸ್ ಬಂದಾವಂದ್ರೆ 10 ಗಂಟೆ ಮುಂದೆ ಜನ ಎಲ್ಲ ಪಬ್ಗೆ ಹೋಗ್ತಾರೋ. ನನಗೂ ಗೊತ್ತಿಲ್ಲ ಇಲ್ಲಿನೂ ಪಬ್ಗಳಿಗೆ ಏನಾದ್ರು ರೂಲ್ಸ್ ಬಂದಾವೇನೋ ಗೊತ್ತಿಲ್ಲ. ಹೇಳ್ತೀನಿ, ಅಪ್ಡೇಟ್ ಕೊಡ್ತೀನಿ. ಈಗ ಹೊಂಟಿನಿ ಆ ಕಡೆ ಬೈ ವಾಕು, ಸ್ವಲ್ಪ ದೂರ ಆಗುತ್ತಾ, ಸಿಗ್ತೀನಿ. ಗೈಸ್ ನೋಡ್ಬೋದು ಟ್ರಾಫಿಕ್ ಅಂದ್ರೆ ಬಾಗಾ ಬೀಚ್ ರೋಡು, ಟೀಟೋಸ್ ಲೇನ್ ರೋಡು, ಈ ಕಡೆ ನಾನು ಹೇಳಿದ್ನಲ್ಲ ಅಲ್ಲಿ ಹಿಂದ್ಗಡೆ ಸರ್ಕಲಿಂದ ಸ್ಟ್ರೇಟ್ ಬಂದುಬಿಟ್ರೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಬಂದ್ವಿ ಅನ್ಸುತ್ತೆ. ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ ನಮ್ಮ ಕಾಲು ನೋಡ್ಸೋದಕ್ಕೂ ಬಟ್ ನಾವು ತೊಗೊಂಡಿದ್ದ ಟೈಮ್ಗೆ ನೋಡಿದ್ರೆ ಸೊ ಅಷ್ಟಾಗುತ್ತೆ. ನೈಟ್ ಲೈಫ್ ಯಾಕೋ ನನಗೆ ಪರ್ಸ್ನಲಿ ಈ ಸಲ ಇಂಟ್ರೆಸ್ಟಿಂಗ್ ಅನ್ನಿಸ್ತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಬೇಗನೆ ಕ್ಲೋಸ್ ಆಲತ್ತವೆಲ್ಲ ಅಂಗಡಿಗಳು. ಈ ಎಣ್ಣೆ ಅಂಗಡಿ ಅಥವಾ ಶಾಪಿಂಗ್ ಅಂಗಡಿಗಳೆಲ್ಲ ಆಲ್ಮೋಸ್ಟ್ 10 ಗಂಟೆಗೆ ಕ್ಲೋಸ್, ಶಟರ್ ಜಗಳತ್ತಾರ. ಸ್ಟ್ರಿಕ್ಟಾಗಿ ರೂಲ್ಸೇ ಬಂದಿರಬೇಕು. ಸ್ಕ್ಯಾಮ್ ಆಗಿರಲಿ ಅಥವಾ ಇಲ್ಲಿಗಲ್ ಆ್ಯಕ್ಟಿವಿಟೀಸು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಆಗ್ತಿದ್ದಂದ್ರೆ ಅನಿವಾರ್ಯತೆ ಆಗಿಬಿಡುತ್ತೆ. ಇಲ್ಲೆಲ್ಲ ಕಂಬದ ಹತ್ರ ನಿಂತಾರಲ್ಲ ಇವ್ರ ಹತ್ರ ಎಲ್ಲ ಥರ ಇದನ್ನಿರುತ್ತೆ, ಕೇಳ್ತಾರೆ ಅವರು. ನೋಡ್ಬೋದು ಕ್ಯಾಮ್ರಾ ಒಳಗೆ ನೀವು ಇಲ್ಲೆಲ್ಲ ಕಾರ್ನರ್ ಬಂದಿರ್ತಾರಲ್ಲ ಅವ್ರು ನಿಮಗೆ ರೂಮು, ಕಾರು, ಬೈಕ್ ರೆಂಟು ಎಕ್ಸೆಟ್ರಾ. ಸೊ ಗೋವಾ ಇರೋದೇ ಅದೇ. ಸೊ ಏನೂ ಮಾಡೋಕ್ಕಾಗಲ್ಲ. ಇದೇ ಟೀಟೋಸ್ ಲೇನ. ಇಲ್ಲಿ ಮುಂದೆ ಹೋದರೆ ನೀವು ಬಾಗಾ ಬೀಚ್ಗೆ ಹೋಗೋಲಕ್ಕೆ ರೋಡ್ ಐತಿ. ಇಲ್ಲಿ ಲೆಫ್ಟ್ ಸೈಡ್ ಟರ್ನ್ ಆದ್ರೆ ಅಂದ್ರೆ ಟೀಟೋಸ್ ಲೇನ್ ಅಂತಾರೆ. ಟೀಟೋಸ್ ಲೇನ್ ಅಂದ್ರೆ ಏನಲ್ಲ, ಇದೊಂದು ದಾರಿ, ಇದೊಂದು ಹಾದಿ. ಇಲ್ಲೆಲ್ಲ ಚಿಕ್ಕ ಶಾಪಿಂಗ್ ಅಂಗಡಿಗಳು, ಪಬ್ಗಳು. ಇಲ್ಲಿ ಯಾವ್ಯಾವ ಪಬ್ ಫೇಮಸ್ ಅದಾವೆ ತೋರಿಸ್ತೀನಿ. ಸೊ ಇಲ್ಲೆಲ್ಲ ಚಸ್ಮಾ ಅದಾವೆ, 100 ರೂಪಾಯಿ ಅಂತಾರೆ. ಚಪ್ಪಲಿ ಅಂಗಡಿ ಅದಾವೆ ಈಚೆ ಕಡೆ. ಟ್ಯಾಟೂ ಇದೆ, ಈ ಸೈಡ್ ಟ್ಯಾಟೂ ಇದೆ. ಆಮೇಲೆ ಈ ಕಡೆನೂ ಟ್ಯಾಟೂ, ಬ್ಲ್ಯಾಕ್ ಜೋಕರ್ ಟ್ಯಾಟೂ ಐತೆ. ಈ ಕಡೆ ನಮ್ಮ ಎಣ್ಣೆ ಅಂಗಡಿ. ಇಲ್ಲಿ ಗೋಡಂಬಿ ಏನಂತೀರಿ, ಕ್ಯಾಶ್ಯೂ. ಸೊ ಕ್ಯಾಶ್ಯೂ ಒಂದು ಸಲ ನಾನು 2 ಇಯರ್ಸ್ ಹಿಂದೆ ತೊಗೊಂಡು ಹೋಗಿದ್ದೆ. ಬಟ್ ನನಗೆ ತೋರಿಸುವಾಗೆಲ್ಲ ಚಲೋನೇ ತೋರಿಸಿದ್ರು, ಬಟ್ ಕೊಡುವಾಗ ಸ್ಕ್ಯಾಮ್ ಆಗಿತ್ತು. ಮನೆಗೆ ಹೋಗೋದ್ರೊಳಗೆ ಬೇರೆನೇ ಇದ್ದವು. ಇಲ್ಲಿ ಒಂದು ಟ್ಯಾಟೂ ಅಂಗಡಿ ಐತಿ, ಫೋನ್ ನಂಬರು ಹಾಕ್ಯಾನ. ಇವೆಲ್ಲ ಅಫಿಷಿಯಲಿ ನೀವು ಹೋದ್ರಿ ಅಂದ್ರೆ ಟ್ಯಾಟೂ ಚೆನ್ನಾಗೇ ತೆಗಿತಾರೆ, ಬಟ್ ಅದು ತಕ್ಕಂಗೆ ರೇಟ್ ಇರ್ತೈತಿ. ಇಲ್ಲಿ ಶಾಹಿ ಪಂಜಾಬ್ ವೆಜ್, ನಾನ್ ವೆಜ್, ಫ್ಯಾಮಿಲಿ ರೆಸ್ಟೋರೆಂಟ್, ರೂಮ್ಸ್, AC ರೂಮ್ಸ್, ಬಟ್ಟೆ ಅಂಗಡಿಗಳು. ಇಲ್ಲಿ ಪಿಂಕ್ ಅಂತ ಒಂದು ಪಬ್ ಐತಿ, ಭಾಳ ಫೇಮಸ್ ಅದು ಪಿಂಕ್. ತೋರಿಸ್ತೀನಿ. ಕಪಲ್ ಸಿಂಗಲ್ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ಪಬ್ ಒಳಗೆ ಮೇ ಬಿ ಎಂಟ್ರಿ ಇರಲಿಕ್ಕಿಲ್ಲ ಬಹುಶಃ. ಕೆಲವೊಂದು ಪಬ್ ಒಳಗೆ ರೂಲ್ಸ್ ಇರ್ತಾವೆ. ಕಪಲ್ ಬಂದ್ರೆ ಅಂತೂ 1,000 1,500 ಇರುತ್ತೆ. ಇಲ್ಲಿ ಸ್ಪಾ ಅಂಗಡಿ ಐತಿ. सर को लाइक करो, फॉलो करो। सर गोवा घूमना है, सर को आगे बढ़ो भाई लोग। सब लोग मेरी तरफ से मैं भी बढ़ाऊंगा भाई। आपका दुकान कौन सा है भाई? आपका कॉफी शॉप भैया। कॉफी शॉप कॉफी कौन सा? ಕಾಫಿ ಶಾಪ್ ಐತಿ ಟೀಟೋಸ್ ಲೇನ್ ಒಳಗೆ. ಪಿಂಕ್ ಸ್ಪಾ ಆ್ಯಕ್ಚುಲಿ ನಾನು ಭಾಳಷ್ಟು ಯೂಟ್ಯೂಬರ್ಸ್ದು ವಿಡಿಯೋ ನೋಡಿದಾಗ, ಈ ಹಿಂದಿ ಯೂಟ್ಯೂಬರ್ಸ್ದೆಲ್ಲ, ಇಲ್ಲಿ ಜೋಯಾ ಥೈ ಸ್ಪಾ ಐತಲ್ಲ, ಇಲ್ಲಿ ಭಾಳ ಫೇಮಸ್ ಐತಿ. ಇಲ್ಲಿ ಭಾಳಷ್ಟು ಜನ ಹೋಗ್ತಾರೆ ಇಲ್ಲಿ ಜೋಯಾ ಥೈ ಸ್ಪಾಕ್ಕೆ.
ಅದ್ರದ್ದೇ ಅದೊಂದು ರೇಟ್ ಇರುತ್ತೆ. ನನಗೆ ಹೋಗಿ ಕೇಳಕ್ಕೆ ಮೀಟ್ರ್ ಇಲ್ಲ, ಯಾಕಂದ್ರೆ ಅಫೋರ್ಡ್ ಮಾಡ್ಲಿಕ್ಕೆ ಒಂದು ವೇಳೆ ಒಳಗೆ ಹೋಗೋದಾಯ್ತು ಅಂದ್ರೆ ಅಫೋರ್ಡ್ ಮಾಡೋಕ್ಕಷ್ಟು ಇದನ್ನಿಲ್ಲ. ಇಲ್ಲಿ ಇದೆ ಪಿಂಕ್, ದ ಮೋಸ್ಟ್ ಫೇಮಸ್. ಆ್ಯಂಡ್ ನೆಕ್ಸ್ಟ್ ಇದನ್ನು ಬಿಟ್ಟರೆ ಕರ್ಮನೂ ಫೇಮಸ್ ಐತೆ. ಬೆಂಕಿ ಅಂದ್ರೆ ಬೆಂಕಿ, ಕರ್ಮ ಪಿಂಕ ಇವೆರಡು ಗಿಚ್ಚಿಗಿಲಿವ. ಇದನ್ನು ಬಿಟ್ರೆ ಲೆಜಿನ್ 8 ದ ರೋಮನ್ ಸ್ಪೀಕರ್ಸಿ ಬಾರ್, ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಪಿಂಕ್ ಮತ್ತು ಕರ್ಮ ಬಗ್ಗೆ ಭಾಳ ಕೇಳೀನಿ. 1,000 ಇಲ್ಲ 1,500 ಕ್ರೌಡ್ ನೋಡ್ರಿ. ಟೀಟೋಸ್ ಲೈನ್ ಒಳಗೆ ಕ್ರೌಡು ಹೆವಿ ಅಂದ್ರೆ ಹೆವಿ ಕ್ರೌಡು. ಇಲ್ಲೊಂದು ಐತಿ, ಯಾವುದಿದು ಡೌನ್ ಟೌನ್ ಅಂತ ಇದೆ, ಅದು ಪಬ್. ಡೌನ್ ಟೌನ್ ಅಂದರೆ ಪಬ್ಗಳಿಗೆ ಫೇಮಸ್ ಟೀಟೋಸ್ ಲೇನ್ ಅಂದ್ರೆ. ನೈಟ್ ಲೈಫ್ ಅಂದ್ರೆ ಟೀಟೋಸ್ ಲೇನ್. ಇಲ್ಲಿಂದ ನೀವು ಹೋದ್ರೆ ಅಂದ್ರೆ ಬಾಗಾ ಬೀಚ್ಗೆ ಎಂಟ್ರಿ ಆಗ್ತೀರಿ. ಇವರೇ ಟಿಟೋ 1927ಇಂದ 1983ವರೆಗೂ ಇಲ್ಲಿದ್ದವರು. ಟಿಟೋ ಹೆನ್ರಿ ಡೆ ಡಿಸೌಜಾ ಇವರಿಂದನೇ ಟಿಟೋ ಅನ್ನೋವಂಥ ಒಂದು ಪಬ್ ಇಲ್ಲಿ ತಯಾರಾಗಿತ್ತು ಈ ಒಂದು ಲೈನ್ ಒಳಗೆ. ಸೊ ಅದರಿಂದನೇ ಇದಕ್ಕೆ ಟೀಟೋಸ್ ಲೇನ್ ಅಂತ ಹೆಸರು ಬಂತು. ನಿಂತಾರ ನೋಡಿ ಕೈ ಮಾಡ್ಕೋತಾ. ಸೊ ಹಿಂಗೆ ಸ್ಟ್ರೇಟ್ ಹೋಗಿಬಿಟ್ರೆ ಬಾಗಾ ಬೀಚ್ಗೆ ಹೋಗ್ತೀವಿ. ಬಾಗಾ ಬೀಚ್ಗೆ ಒಂದು ರೌಂಡ್ ಹಾಕೊಂಬರೋನು. ಕಾಂಟ್ರವರ್ಸಿ ಹೊರಗಡೆ ಬಂದಾಗ ಕಾಂಟ್ರವರ್ಸಿ ಅದು ಅಂದ್ರೆ ಥರ ಆ ಮೂಡ್ ಅಪ್ಸೆಟ್ ಆಗುತ್ತೆ. ಬಟ್ ಪ್ರೊಫೆಷನ್ ಅದೇ ಇರುವಾಗ ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಮಾಡಲೇಬೇಕು. ಸೊ ಇಲ್ಲಿ ಹೋಗೋಣ. ಎಲ್ಲ ಶಾಂತ ಆಗೈತಿ. ಬಿಗ್ ಶೇಕ್ಸ್ ಪೂರ್ತಿ ಬಂದ. ಎಸ್, ಪಬ್ ಓಪನ್ ಅದಾವ, ಶೇಕ್ಸ್ ಕ್ಲೋಸ್ ಅದಾವ. ಸೊ ಶೇಕ್ಸ್ ಬಾಗಾ ಬೀಚಿಗೆ ಬಂದೆ. ಅಜ್ಜಿ ಫೋನ್ಪೇ ಕಾಲ್ ಐತೆ ಅಜ್ಜಿ, ಈಗ ಪರ್ಸೊಳಗೆ ರೊಕ್ಕನ ಇಟ್ಕೊಂತ ಹೇಳತ್ತಿಲ್ಲ ನಾವೀಗ. ಸಾರಿ, ಇದು ಆ್ಯಕ್ಚುಲಿ ಈ ಸೈಡ ಆಮೇಲೆ ಈ ಸೈಡ ಇವೆರಡು ಹೈ ಲೆವೆಲ್ ತುಂಬಿರ್ತವೆ. ಆ್ಯಕ್ಚುಲಿ ಬಾಗಾ ಬೀಚ್ ಒಳಗೆ 10 ಗಂಟೆ ಒಳಗೆ ನೀವು ಬಂದ್ರೆ ಅಂದ್ರೆ ಈ ಶೇಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಫ್ರೀ ಎಂಟ್ರಿ ಆಗಿತ್ತು ನನಗೆ. ಬಟ್ ಅಲ್ಲಿ ಕಲ್ಲಂಗೂಡು ಬೀಚ್ ಒಳಗೆ 100 ರೂಪೀಸ್ ಅದು ಚಾರ್ಜ್ ಮಾಡ್ತಾರೆ. ಮರೀನ್ ಬೀಚ್ ಶೇಕ್. ಸೊ ಫೋಟೋಶೂಟ್ ಮಾಡೋರಿಗೆಲ್ಲ ನೆಕ್ಸ್ಟ್ ಲೆವೆಲ್ ಇರ್ತದೆ. ಎಲ್ಲ ಕುಂಡ್ರಲಾಕ ಚೆನ್ನಾಗೈತಿ. ಫೋಟೋಶೂಟ್ ಎಲ್ಲ ನಡೆಸ್ಯಾರ. ಕ್ರಿಕೆಟ್ ಮ್ಯಾಚ್ ಇವತ್ತೇನೋ RCB ಸೋತಂತ. ಮೋಸ್ಟ್ಲಿ ನಾ ಗೋವಾ ಬಂದಿನಿಲ್ಲ, ಅದಕ್ಕೆ ಸೋತಿರ್ಬೇಕು. ಅದು ಬೇಜಾರಾಗಿತ್ತು ಅದಕ್ಕೆ. ನಾನು ನೋಡ್ಲಾರ್ದಕ್ಕೆ. ನಾನು ನೋಡ್ತಿದ್ದೆ ಅಂದ್ರೆ ಗೆಲ್ತಿತ್ತ. ನಾನು ನೋಡ್ಲಾರ್ದಕ್ಕೆ ಬೈಬೇಡ್ರಿಪ್ಪ ಅದಕ್ಕೂ. ಗಾಯ್ಸ್, ವಿಡಿಯೋ ಲೈಕ್ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ದೇನು ಕಮೆಂಟ್ ಇದ್ರೆ ಕಮೆಂಟ್ ಹಾಕಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಾಗ. ಬೈ, ಟೇಕ್ ಕೇರ್.